ಎವ್ರಿವನ್, ನಮಸ್ಕಾರ. ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ಯಶ್ ಬೋಟಿಕ್ಸ್. ಇವತ್ತು ನಮ್ಮ ಬೊಟಿಕಲ್ಲಿ ರೆಡಿ ಮಾಡಿರುವಂಥ ಮತ್ತೊಂದು ಹ್ಯಾಂಡ್ ವರ್ಕ್ ಬ್ಲೌಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಕುಚ್ಚನ್ನ ಆಲ್ರೆಡಿ ನಾನು ನಿಮ್ಮ ಜೊತೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೋಡಿ, ಬ್ಲೌಸ್ ಮ್ಯಾಚಿಂಗ್ ಆಗಿ ಸಿಂಪಲ್ ಆಗಿ ಸ್ಯಾರಿ ಕುಚ್ಚನ್ನ ಮಾಡಿರುವಂಥದ್ದು. ಒನ್ ಲೀಫಲ್ಲಿ ಜರ್ದೋಸಿ ಇದೆ, ಒನ್ ಲೀಫಲ್ಲಿ ನಾಟ್ ವರ್ಕ್ ಇದೆ. ಸೊ ವೆರಿ ಸಿಂಪಲ್, ತುಂಬಾ ರಿಚ್ ಆಗಬೇಕು ಬಟ್ ಸಿಂಪಲ್ ಆಗಿರಬೇಕು ಅಂತ ಹೇಳೋರಿಗೆ ಈ ಒಂದು ಡಿಸೈನ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ನಿಮಗೂ ಈ ಥರ ಡಿಸೈನ್ ಎನಿ ಸ್ಯಾರಿ ಮೇಲೆ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಸ್ಯಾರಿಗೆ ನಾವು ಈ ಬ್ಲೌಸನ್ನು ಮಾಡಿರೋಂಥದ್ದು. ಇದು ಇನ್ನೂ ಟೆಸಲ್ಸ್ ಕಂಪ್ಲೀಟ್ ಆಗಿಲ್ಲ, ಇದಕ್ಕೆ ಇನ್ಷಿಯಲ್ ಮಾಡಿಸಿದ್ದೀವಿ. ಸೊ ಇನ್ಷಿಯಲ್ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಮ ಜೊತೆ ಇನ್ನೊಂದು ಪೋಸ್ಟಲ್ಲಿ ಶೇರ್ ಮಾಡ್ತೀನಿ. ಸೊ ಮೊದಲಿಗೆ ವರ್ಕ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಯಾರಿನಲ್ಲಿ ಇರೋ ಥರನೇ ನೋಡಿ, ಇದು ಡಿಫ್ರೆಂಟಾಗಿ ಬಂದಿದೆ ವರ್ಕ್. ಸೊ ಇಲ್ಲಿ ಚಿಕ್ಕ ಚಿಕ್ಕದಾಗಿ ನಾವು ಬೀಡ್ಸ್ನ ಕೊಟ್ಟು ಮಾಡಿರೋಂಥ ವರ್ಕ್ ಇದು. ಸೊ ಸ್ಯಾರಿನಲ್ಲಿ ಏನಿದೆ ಅದೇ ಥರ ಲೀಫು ಇಲ್ಲೂ ಕೂಡ ಇದೆ. ಮಧ್ಯೆ ಒಂದೊಂದು ಬೀಡ್ಸ್ ಇದೆ, ಸ್ಯಾರಿನಲ್ಲೂ ಕೂಡ ಸೇಮ್ ಬೀಡ್ಸ್ ಇದೆ. ಹಾಗೆಯೇ ಇಲ್ಲಿ ವರ್ಕ್ ಹೈಲೈಟ್ ಮಾಡಿದ್ದೀವಿ. ಬಿಕಾಸ್ ಬ್ಲೌಸು ಪ್ಲೇನ್ ಫ್ಯಾಬ್ರಿಕ್ ಆಗಿರೋದ್ರಿಂದ ವರ್ಕ್ ಸ್ವಲ್ಪ ಹೈಲೈಟ್ ಮಾಡಿದ್ದೀವಿ, ಬಿಕಾಸ್ ರಿಚಾಗಿ ಕಾಣುತ್ತೆ ಅಂತ ಹೇಳಿ. ಹಾಗೆಯೇ ಇಲ್ಲಿ ಜರ್ದೋಸಿ ಮತ್ತು ನಾಟ್ಸ್ ಮಧ್ಯ ಸ್ಪ್ರಿಂಗ್ ನಾಟ್ಸ್ ಕೊಟ್ಟಿದ್ದೀವಿ. ಇದು ಬ್ಲೌಸ್ನ ಹೈಲೈಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಸೊ ಹೆವಿ ವರ್ಕ್ ಬೇಕು, ರಿಚ್ ಆಗಬೇಕು, ಜರ್ದೋಸಿ ಬೇಕು, ಸಿಂಪಲ್ ಆಗಿ ಕಾಣಬೇಕು, ಹ್ಯಾಂಡ್ ವರ್ಕಲ್ಲಿ ಬೆಸ್ಟ್ ವರ್ಕ್ ಬೇಕು ಅಂದರೆ ನೀವು ಈ ಬ್ಲೌಸ್ನ ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಬ್ಲೌಸ್ನ ಇನ್ನೊಂದು ಮೇನ್ ಪಾರ್ಟ್ ಏನಪ್ಪ ಅಂದರೆ, ಶೋಲ್ಡರ್ ಹತ್ರ ನಾವು ಈ ಥರ ವರ್ಕ್ ಕೊಟ್ಟಿದ್ದೀವಿ, ಸ್ವಲ್ಪ ಹೆವಿ ವರ್ಕ್ ಕೊಟ್ಟಿದ್ದೀವಿ ಶೋಲ್ಡರ್ ಹತ್ರ. ಇಲ್ಲೆಲ್ಲ ಸಿಂಪಲ್ ಆಗಿಟ್ಟಿದ್ದೀವಿ, ನೋಡ್ಬೋದು. ವರ್ಕಲ್ಲಿ ಸಿಂಪಲ್ ಬೇಕು ಬಟ್ ಗ್ರ್ಯಾಂಡ್ ಲುಕ್ ಬೇಕು ಅನ್ನೋರಿಗೆ ಈ ಥರ ಬ್ಲೌಸ್ಗಳು ಮಸ್ಟ್ ಆ್ಯಂಡ್ ಶುಡ್ ಚೆನ್ನಾಗಿ ಕಾಣುತ್ತೆ. ಇದರಲ್ಲೇ ನಿಮಗೆ ಬೋಟ್ ನೆಕ್ ಕೂಡ ಬರುತ್ತೆ, ಬಟ್ ನಾವು ಪಾಟ್ ನೆಕ್ಕಲ್ಲಿ ಮಾಡಿದ್ದೀವಿ. ಬೋಟ್ ನೆಕ್ ಮಾಡಿದರೆ ನಿಮಗೆ ಎರಡೂ ಜಾಯಿನ್ ಆಗೋದ್ರಿಂದ ಇನ್ನೂ ಹೆವಿ ಲುಕ್ ಥರ ಕಾಣುತ್ತೆ. ಸೊ ಕಮ್ಮಿಂಗ್ ಟು ದಿ ಸ್ಲೀವ್ ಪಾರ್ಟ್, ಸೊ ಇಲ್ಲಿ ನೋಡ್ಬೋದು ಈ ಥರ ಕಟ್ಟಿಂಗ್ಸ್ ಕೊಟ್ಟಿದ್ದೀವಿ. ನಾವಿಲ್ಲಿ ಹ್ಯಾಂಗಿಂಗ್ಸ್ ಕೂಡ ಹಾಕ್ತೀವಿ. ಇಫ್ ಹ್ಯಾಂಗಿಂಗ್ಸ್ ಬೇಡ ಅಂದ್ರೂ ಇದು ಚೆನ್ನಾಗಿ ಕಾಣುತ್ತೆ, ಬಟ್ ಇಲ್ಲಿ ಸ್ವಲ್ಪ ಏನಾದರೂ ಹೈಲೈಟ್ ಆಗಬೇಕಂದ್ರೆ ಹ್ಯಾಂಗಿಂಗ್ಸ್ ಯೂಸ್ ಮಾಡಬೇಕು. ಸೊ ಸ್ಲೀವಲ್ಲಿ ಫುಲ್ಲು ಏನು ಬಾರ್ಡರೇ ತುಂಬ ದೊಡ್ಡದಾಗಿ ಬಂದಿದ್ದರಿಂದ ನಾವು ಸ್ಲೀವಲ್ಲಿ ಕೆಳಗಡೆ ಪಾರ್ಟ್ ಮಾತ್ರ ಹೈಲೈಟ್ ಮಾಡಿದ್ದೀವಿ. ಸೇಮ್ ನಾವು ಸ್ಯಾರಿನಲ್ಲಿ ಬ್ಯಾಕ್ ಸೈಡ್ ಏನು ಮಾಡಿದ್ದೀವಿ ಅದೇ ಥರ ಇಲ್ಲಿ ಸಿಂಪಲ್ ವರ್ಕ್ ಕೊಟ್ಟು ಇಲ್ಲಿ ಮಾತ್ರ ನಾವು ಫ್ಲವರ್ಸ್ನ ಹೈಲೈಟ್ ಮಾಡಿದ್ದೀವಿ. ಸೇಮ್ ವರ್ಕ್ ಇದೆ. ಹಾಗೆ ಆಲ್ ಓವರ್ ದಿ ಸ್ಲೀವ್ ಈ ಥರ ಚಿಕ್ಕ ಚಿಕ್ಕದಾಗಿ ಬುಟ್ಟಾಸ್ಕೊಂಡಿದ್ದೀವಿ. ಸೊ ಇದು ಸ್ಲೀವ್ ಪಾರ್ಟ್. ಸೊ ಫ್ರಂಟ್ ಪಾರ್ಟ್ ನೋಡೋದಾದರೆ ಸೇಮ್ ವರ್ಕ್ ಅಂದರೆ ಸೇಮ್ ಬ್ಯಾಕ್ ನೆಕ್ ಪ್ಯಾಟ್ರನ್ನ ಫ್ರಂಟ್ಗೆ ಕೂಡ ಕ್ಯಾರಿ ಮಾಡಿದ್ದೀವಿ, ಪಾಟ್ ನೆಕ್ ಥರ. ಸೊ ಇಲ್ಲಿ ಅಂದರೆ ನಾವು ಏನು ಸ್ಯಾರಿ ವೇರ್ ಮಾಡ್ತೀವೋ ಆ ಜಾಗದಲ್ಲಿ ವರ್ಕ್ ಹೈಲೈಟ್ ಮಾಡಿದ್ದೀವಿ. ಫ್ರಂಟ್ ಎಲ್ಲ ಸಿಂಪಲ್ ತೊಗೊಂಡಿದ್ದೀವಿ. ಸೊ ಇದು ಬ್ಲೌಸ್ನ ಹೈಲೈಟಿಂಗ್ ಪಾರ್ಟ್ ಅಂತ ಹೇಳ್ಬೋದು. ಸೊ ಒಂದು ಬ್ಲೌಸ್ನ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡ್ಬೋದು. ಸೊ ಅದರಲ್ಲಿ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಡಿಸೈನ್ ಅಂತಲೇ ಹೇಳ್ತೀನಿ. ಸೊ ನಿಮ್ಗೇನಾದರೂ ಸಿಂಪಲ್ ಆಗಬೇಕು, ಎಲಿಗೆಂಟ್ ಆಗಬೇಕು, ವರ್ಕ್ ರಿಚ್ ಆಗಬೇಕು ಅಂದರೆ ಈ ಬ್ಲೌಸ್ನ ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಬ್ರೈಡಲ್ ಬ್ಲೌಸ್ ಸೀರೀಸ್ ಆಗಿರುತ್ತೆ. ಸೊ ನಿಮಗೂ ಏನಾದರೂ ಇದೇ ಥರ ಬ್ಲೌಸ್ನ ಕಸ್ಟಮೈಸ್ ಮಾಡಿಸ್ಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆರ್ ಅದರ್ವೈಸ್ ಡೈರೆಕ್ಟ್ ಶಾಪ್ನ ವಿಸಿಟ್ ಮಾಡಿ ನೀವು ಆಫ್ಲೈನ್ ಸರ್ವಿಸ್ ಕೂಡ ತೊಗೋಬೋದು. ಆ್ಯಂಡ್ ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.